ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ, ರಂಗಭೂಮಿಯಲ್ಲಿ ಖ್ಯಾತರಾಗಿದ್ದರೂ ಕೂಡ ಉಪ್ಪಿನಕಾಯಿ ನಟ ಅಂತಾನೆ ಪ್ರಸಿದ್ಧರಾದವರು ಲೋಕನಾಥ್ ಅವರು. ಚಿತ್ರರಂಗ, ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಕಿರುತೆರೆಯಲ್ಲೂ ಕೂಡ ಅವರು ನಟಿಸಿದರು. ಸಹಜ ಅಭಿವ್ಯಕ್ತಿಗೆ ಹೆಸರಾದವರು. ಇಂದು ರತ್ನ ಭಂಡಾರದಲ್ಲಿ ಹಿರಿಯ ಕಲಾವಿದ ಲೋಕನಾಥ್ ಅವರ ಮಾತು. ಸ್ಕೂಲ್ ಮೇಸ್ಟ್ರುಗಳು ಆಡೋದು ಸಮ್ಮರ್ದಲ್ಲಿ ಮೇಸ್ಟ್ರುಗಳು ನಾಟಕಗಳು ಆಡೋರು, ಕೈಲಾಸಂ ನಾಟಕ ಅವು ಇವು ಎಲ್ಲ ತಗೊಂಡು ಆಯ್ತಾ. ನನಗೆ ಏನು ಮಾಡ್ತೀರ ಅದನ್ನು ಉಪಯೋಗಿಸ್ಕೊಂಡು ಆಗಲಿಲ್ಲ. ಸ್ವಲ್ಪ ವಯಸ್ಸಾದ್ಮೇಲೆ ಅಂದರೆ 15-16 ವರ್ಷ ಆದಮೇಲೆ ಮೈ ಬೆಳೆಸ್ಕೋಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದಾಯಿತು. KVR ಏರ್ ಇನ್ಸ್ಟಿಟ್ಯೂಟ್ ಜಾಯಿನ್ ಆದೆ. ಅಲ್ಲಿ ಒಳ್ಳೆ ಅವ್ರು ನೋಡಿದ್ರೆ ಹಾನು ಆಗಿತ್ತು. ಅವರು ಒಳ್ಳೆ ಮನುಷ್ಯ, ಒಳ್ಳೆ ಮೈಕೈಯೆಲ್ಲ ವೆಜಿಟೇರಿಯನ್ನು, ಒಳ್ಳೆ ಆ ಥರ ಮಸ್ಕೆಲ್ಲ ಬೆಳೆಸಿದ್ದೆ ಕಷ್ಟ. ಅವ್ರು ನೋಡಿ ನಾನು ಇವರಾಗೆ ಆಗಬೇಕು ಅಂತ. ಬಟ್ ಅವ್ರು ನಮಗೆ ವೆಯ್ಟ್ ಲಿಫ್ಟ್ ಕೊಡ್ತಾ ಇರಲಿಲ್ಲ. ವೆಯ್ಟ್ ಲಿಫ್ಟ್ ನೀನು ಮಾಡಬಾರ್ದು ಈ ವಯಸ್ಸಲ್ಲ ಹಾಗೆ ಅನ್ನೋರು. ಅವರಲ್ಲಿ ಏನಪ್ಪ ಮಹಾಶಿಸ್ತಿನ ಮನುಷ್ಯ. ಶಿಸ್ತು ಅಂದರೆ ಅಂಥದ್ದೆಲ್ಲ, 1 ಸೆಕೆಂಡ್ ಲೇಟ್ ಮಾಡಬಾರ್ದು. ಅದೇ ನನಗೆ ಇವತ್ತಿಗೆ ನನ್ನನ್ನು ಕಾಪಾಡ್ತಿರೋದು ಅದೇ. ನಾನು ಲೇಟ್ ಅಂತ ಅಂದರೆ ನಾವು ಎಲ್ಲರೂ ಹೆದರ್ಕೋತಾರೆ. ಇದು ಟ್ಯಾಕ್ಸಿ ಡ್ರೈವರ್ಗಳು ಯಾರಾದರೂ ಕಳಿಸ್ಕೊಡ್ತಾರಲ್ಲ, ಅವ್ರು ಹೇಳ್ತಾರೆ ಪ್ರೊಡ್ಯೂಸರ್, ಅವ್ರು ಹೇಳಿದ ಟೈಮು, ಯಾಕೆಂದರೆ ಅವರು 5 ನಿಮಿಷ ಲೇಟಾಗಿ ಹೋದ್ರೆ ಬೈತಾರೆ, ಮುಂಚೆ ಹೋದ್ರೂ ಬೈತಾರೆ ಸರ್ ಅವರು, ಈ ಥರ ಸ್ಟ್ರಿಕ್ಟ್ ಅವರು ಅಂತ. ಹೂನಪ್ಪ ಹಾಗೇನಂತ ಪ್ರೊಡ್ಯೂಸರ್ಸ್ಗಳಿಗೂ ಭಯ ಇದೆ. ಇವತ್ತಿಗೂ ಪ್ರೊಡ್ಯೂಸರ್ಸ್ನ ಎಲ್ಲರೂ ರೇಗಬಹುದು, ದುಡ್ಡು ಸರಿಯಾಗಿ ಕೊಡಲಿಲ್ಲ ಅಂತ. ಬಟ್ ನನಗಾಗಲ್ಲ. ಒಳ್ಳೆ ಪ್ರೊಡ್ಯೂಸರ್ಸು ಅವ್ರು ಹೆದರ್ಕೋತಾರೆ. ಲೋಕನಾಥ್ ಅಂದರೆ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋದು, ಇಟ್ಸ್ ಎ ಪ್ಲಸ್ ಪಾಯಿಂಟ್. ಇವರು ಶಿಸ್ತು, ಟೈಮಿಗೆ ಸರಿಯಾಗಿರಬೇಕು, ಏನು ಮಾಡಿದ್ರು ನಿನ್ನ ಮನಸ್ಸು ತೃಪ್ತಿಯಾಗಿರಬೇಕು ಅಷ್ಟೇ. ಆಗಿದ್ದದ್ದು ನಾನು ಭಾಳ ಲಕ್ಕಿ ಅಂತ ಕಾಣುತ್ತೀನಿ. ದಟ್ ರೆಸ್ಪೆಕ್ಟ್. ಅಯ್ಯರ್ ಸಂಬಂಧ, BS ನಾರಾಯಣರವ್ರ ತರಬೇತಿ ತುಂಬ ಚೆಂದಿತ್ತು. ಹೀಗೆ ನಾಟ್ಯಗಳು ಮಾಡಿದಾಗೆಲ್ಲ ಅವರು ನನಗೊಂದು ಯಾವುದೋ ಒಂದು ಪಾತ್ರ ಕೊಟ್ಬಿಟ್ಟಿರೋರು. ಈ ಕತ್ತಲೆ ಬೆಳಕು ಅಂತ ಶ್ರೀರಂಗ ಅವ್ರದ್ದು, ಅದರಲ್ಲಿ ಪೊಲೀಸ್ ಪಾತ್ರ ಕೊಡೋರು. ಶ್ರೀರಂಗ ಅವರು ಪ್ರತಿ ನಾಟಕಕ್ಕೆ ಬರೋರು, ಅವ್ರ ಮಿಸ್ಸಸ್ ಜೊತೆಯಲ್ಲಿ ಬಂದು ಕೂತ್ಕೊಂಡು ನೋಡ್ತಾ ಇರೋರು. ಕರೆಕ್ಟಾಗಿ ನಾವು ಹೇಳಿದ್ರೆ 6-4 ಗಂಟೆ ಅಂದರೆ ಗಡಿಯಾರ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಟೈಮ್ ಅಷ್ಟರ ಮಟ್ಟಿಗೆ ಇತ್ತು ನಮ್ಮದು, ನೋಡ್ಕೊಂಡ್ಲೇ ಆಗೋದು. ಪೊಲೀಸ್ ಪಾತ್ರ ಅಂದರೆ ಹೊರತಾಗಿರೋದು. ಶ್ರೀರಂಗ ಅವರು ಪೊಲೀಸ್ ಪಾತ್ರ ನಾನು ಹಿಂಗೆ ಬರ್ದಿರ್ಲಿಲ್ವಲ್ಲ, ಯಾಕೆ ಬರ್ದಿರೋರು? ಅವರೊಂದು ಭಾಷೆ ತಿದ್ದಬಾರ್ದು, ಬೈದು ಬಿಡೋರು. ಆ ಪೊಲೀಸ್ ಪಾತ್ರಕ್ಕೆ ಬಂದು ಅವರೇ ಕೇಳೋರು, ಅಲ್ಲ ನೀ ಹೆಂಗೆ ನಿನ್ಗೆ ಯಾರು ರೈಟ್ ಕೊಟ್ಟರು, ನೀನು ಈ ಥರ ಚೇಂಜ್ ಮಾಡಿ? ಅಲ್ಲ ಸರ್, ಪೊಲೀಸ್ ಇದು ಅಂತೀರಿ, ಕಾಮಿಡಿ ಅಂತ ನೀವು ಮಾಡ್ಕೊಂಡಿದ್ದೀರಿ, ಅದಕ್ಕೆ ಇದು ಬೇಕಾಗಲ್ಲ ಸರ್. ಹೌದಲ್ವಾ, ಕಾಮಿಡಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರಿಯಪ್ಪ, ಥ್ಯಾಂಕ್ಸ್ ಅಂದ್ಬಿಟ್ರು. ಇಲ್ಲದ್ರೆ ನಿಮಗೆ ಯೋಗ್ಯತೆ ಇದ್ದರೆ ನಾನು ಬರ್ದಾಗ ಮಾತ್ರ, ಇಲ್ದ್ರೆ ಮಾಡಬೇಡಿ ನೀವು ಅಂತ ಹೇಳೋ ಜನ ಅವರು. ಆಯಿತಾ, ಅವರು ಅಪ್ರಿಷಿಯೇಟ್ ಮಾಡೋರು. ಮಾಸ್ತಿ ಅವರು ಅಷ್ಟೇ. ನಮಗೆ ಈ ಸಿಂಪತೈಸ್ ಮೆಂಬರ್ಸ್ ಅಂತ ಅವ್ರಿಗೊಂದು 200 ಜನ ಇದ್ದರು. ಎಲ್ಲ ಲಿಟ್ರರಿ ಫಿಗರ್ಸ್. ಸೀತಾರಾಮಯ್ಯ, ಜಿ ಪಿ ರಾಜರತ್ನ, ಶಿವರಾಮ್ ಕಾರಂತರು, ಆನಂದ ಮೂರ್ತರಾಯರು, ಎಲ್ಲರೂ. ಆನಂದ ಮೂರ್ತರಾಯರು ಮೈಸೂರಿಂದ ಬರೋರು, ಕಾರ ಅಂತರು ಬರ್ಬೇಕಾದ್ರೆ ಬರ್ಬಿಡೋರು. ನಾನು ಇಂಥ ದಿವಸ ಬರ್ತೀನಿ ಅಂತ. ಅವ್ರು ನನ್ನ ಇದನ್ನ ನೋಡಿ, ತನು ನಿನ್ನದೆ ಅನ್ನೋದು ನಾಟಕ ನೋಡಿದಾಗ ಬಹಳ ಸಂತೋಷ ಪಟ್ಟವರು. ಕಣ್ಣಲ್ಲಿ ಅವ್ರ ನೀರು ಬಂದದ್ದು ಅದೊಂದೇ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.